ತಾವು ಆಸನವನ್ನ ಅದರ ವಿಶೇಷತೆಯನ್ನ ತಿಳಿಸ್ತಾ, ಯಾಕಂತಂದ್ರೆ ಆಸನ ಅಂತಂದ್ರೆ ಸೂರ್ಯ ನಮಸ್ಕಾರ ಸೇರಿದಾಗೆ ಕೆಲವೊಂದಿಷ್ಟು ಆಸನಗಳನ್ನ ನೋಡಿದ್ದೀವಿ, ಎಲ್ಲರೂ ಕೂಡ ಮಾಡ್ತಾರೆ. ಆದರೆ ಹೇಗೆ ಮಾಡಬೇಕು, ಯಾರ ಮಾರ್ಗದರ್ಶನದಲ್ಲಿ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಆಗತ್ತೆ. ಏನು ಹೇಳ್ತೀರಿ? ಅಷ್ಟಾಂಗ ಯೋಗದಲ್ಲಿ ಮೊದಲು ಯಮ ಅಂದರೆ 5 ಯಮ ಬರುತ್ತೆ. ಅಹಿಂಸಾ, ಸತ್ಯ ಅಂತೆಲ್ಲ ಬರುತ್ತೆ. ಅಂದರೆ ಇನ್ನೊಬ್ಬ ಪ್ರಕೃತಿಯ ಒಟ್ಟಿಗೆ, ನಮ್ಮ ಒಟ್ಟಿಗೆ, ಸಮಾಜದ ಒಟ್ಟಿಗೆ ಹೇಗೆ ವ್ಯವಹಾರ ಮಾಡಬೇಕು ಅನ್ನೋದು ಒಂದು. ಆಮೇಲೆ ನಿಯಮ, ನಾನು ನನ್ನೊಳಗೆ ಹೇಗೆ ವ್ಯವಹರಿಸ್ಕೊಳ್ಬೇಕು ಅಂತ. ಯಾಕಂದರೆ ಮನುಷ್ಯನಿಗೆ ಒಂದು ಮುಖ ಹೊರಗೆ ಕಾಣುತ್ತೆ, ಇನ್ನೊಂದು ಮುಖ ಮಾತಿನಲ್ಲಿ ಗೊತ್ತಾಗ್ತದೆ. ಅವನಿಗೆ ಗೊತ್ತಿಲ್ಲದ ಹಲವು ಮುಖಗಳು ನಮ್ಮೊಳಗೆ ಇರ್ತವೆ, ಅನ್ಎಕ್ಸ್ಪ್ಲೋರ್ಡ್ ಇರ್ತವೆ, ಪೊಟೆನ್ಷಿಯಲ್ಸ್ ಇರುತ್ತೆ, ಡಾರ್ಕ್ ಝೋನ್ಸ್ ಇರುತ್ತದೆ, ನಾವೇ ಎಕ್ಸ್ಪ್ಲೋರ್ ಮಾಡಿರಲ್ಲ. ಲೈಫ್ ಕೆಲವು ಸಿಚುವೇಶನ್ಸ್ ನಮ್ಮನ್ನು ಅದು ಎಕ್ಸ್ಪ್ಲೋರ್ ಮಾಡಿಸುತ್ತೆ. ಕರೆಕ್ಟ್ ಆಯಿತಾ? ಈ ಥರ ಅದ್ರಿಗೆ ಫೋಕಸ್ ಮಾಡಿ ಲೈಫ್ ಸ್ಟೈಲ್ನ ಹೇಗೆ ನಡೆಸ್ಕೊಳ್ಬೇಕು ಅನ್ನೋದು ನಿಯಮ. 5 ನಿಯಮಗಳು. ಆಮೇಲೆ ಬರೋದು ಆಸನ. ನೀವು ಯಮ, ನಿಯಮ, ಆಸನ ಅನ್ನೋದು, ಆಸನ ಅನ್ನೋದೇನೆಂದರೆ ದ್ವಂದ್ವದಿಂದ ಹೊರಬರಲಿಕ್ಕೆ ಆಸನವನ್ನು ಉಪಯೋಗಿಸ್ತೀವಿ ನಾವು. ಈಗ ಉದಾಹರಣೆಗೆ ಯಾವ ಥರ ಅಂದರೆ, ಯಾವಾಗ ಈಗ ನೋಡಿ, ಯಾವಾಗ ಟೆನ್ಷನ್ ಆದಾಗ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ತಿರುಗಾಡ್ತಿರ್ತಾರೆ, ನೋಡಿತೀರಾ? ಕೂತ್ಕೊಂಡು ಮಾತಾಡಲ್ಲ. ಹೌದು. ಕೆಲವರಂತೂ ಹೋಟ್ಲಿಗೆ ಭಯ ಆಗುತ್ತೆ ಪ್ಲೇಟ್ ಬಿಟ್ಟು ಹೋಗೋಕ್ಕೆ. ಅವ್ರು ಟೆನ್ಷನ್ ಬಂದು ನಮ್ಮ ಪ್ಲೇಟ್ ಊಟ ಮಾಡಿ ಹೋಗ್ಬಿಡ್ತಿರ್ತಾರೆ, ನಮ್ಮ ಪ್ಲೇಟ್ ಖಾಲಿ ಆಗಿರುತ್ತೆ, ಅವ್ರ ಪ್ಲೇಟ್ ಹಾಗೆ ಇರ್ತದೆ. ಅಂದರೆ ಮನುಷ್ಯನಿಗೆ ಟೆನ್ಷನ್ ಇದ್ದರೆ ಏನು ಮಾಡ್ತಾನೆ ಅಂತಲೇ ವ್ಯವಧಾನ ಇರೋದಿಲ್ಲ, ಒಂದು ಕಡೆ ನಿಲ್ಲುವುದಿಲ್ಲ. ಅದಕ್ಕೆ ನೋಡಿ, ಸ್ಟ್ರೆಸ್ ಆದಾಗ ಆಂಗ್ಸೈಟಿ, ಶಿವರಿಂಗ್ ಆಗುತ್ತೆ, ಬಾಡಿ ಶಿವರಿಂಗ್ ಆಗುತ್ತೆ, ಸ್ಟ್ಯಾಂಬರಿಂಗ್ ಆಗೋದು, ಮಾತು. ಸೊ ರಾಜಸಿಕ್ ಆಗ್ತದೆ ಬಾಡಿ. ಅದು ಶಾಸ್ತ್ರ ಹೇಳ್ತದೆ, ನೀನು ಆ ಸಮತ್ವಕ್ಕೆ ರೀಚ್ ಆಗಬೇಕು ಅಂದರೆ ಆಸನ ಸ್ಟೇಬಲ್ ಆಗಿರಬೇಕು. ಸೊ ಮೈಂಡ್ ಸ್ಟೇಬಲ್ ಆಗಿದ್ದರೆ ಬಾಡಿ ಸ್ಟೇಬಲ್ ಆಗಿರುತ್ತೆ, ಇಲ್ಲ ಬಾಡಿ ಸ್ಟೇಬಲ್ ಮಾಡಿದರೆ ಮೈಂಡು ಆಟೋಮೆಟಿಕ್ಕಾಗಿ ಸ್ಟೇಬಲ್ಗೆ ಬರ್ತದೆ. ಸೊ ಮೈಂಡ್ ಕೈ ಸಿಗಲ್ಲ. ಸೊ ಬಾಡಿನೇ ಗಟ್ಟಿ ಇರ್ತದೆ. ಅದಕ್ಕೆ ನಮ್ಮಲ್ಲಿ ಹಿಂಗೆ ಕೈಲಾಡಿಸ್ತಾ ಕೂತ್ಕೊಳ್ಳೋದು, ಹಿಂಗೆ ಮಾಡಬೇಕು, ಕೈಲಾಡಿಸ್ಬೇಡ, ಬೆಲ್ಲಾಡಿಸ್ಬೇಡ ಅಂತ ಹೇಳ್ತಾರೆ, ಗೊತ್ತಾ ನಿಮಗೆ? ಬೇಕಾದ್ರೆ ನೋಡಿ, ಈಗ ತುಂಬ ಹಾರ್ಮೋನ್ ಪ್ರಾಬ್ಲಮ್ಸ್ ಇರುತ್ತೆ, ತುಂಬ ಆಂಗ್ಸೈಟಿ ಆಗ್ತಾ ಇರೋದು ಕೆಲವರಿಗೆ. ಆ ಥರ ಯಾರು ಇತ್ತು ಅಂತಾದರೆ ಅವ್ರು ಕಣ್ಣು ನಿಲ್ಲೋದಿಲ್ಲ, ಮೇಲೆ ಹಿಂಗೆ ನೋಡೋದು ಆಗ್ತಾ ಇರ್ತದೆ, ಬೈಬಾಲ್ಸ್ ಮೂವ್ ಆಗ್ತಾನೆ ಇರ್ತದೆ, ಅನ್ಕಂಟ್ರೋಲ್ಡ್ ಆಗಿ ಬಾಡಿ ಬಿಹೇವ್ ಆಗ್ತಾ ಇರ್ತದೆ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಮೈಂಡನ್ನು ನೀನು ಕಂಟ್ರೋಲ್ ಮಾಡಬೇಕು ಅಂತಾದರೆ ಮೈಂಡ್ ಕೈಗೆ ಸಿಗೋದಿಲ್ಲ, ಅದರಿಂದ ಬಾಡಿನ ಹೋಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡು ಅಂತ ಹೇಳುತ್ತೆ. ಹಠಯೋಗ ಸ್ಪಷ್ಟ ಹೇಳುತ್ತೆ, ಹಠಯೋಗ ತಂತ್ರ ಹೇಳ್ತದೆ, ಜಗತ್ತಲ್ಲಿ ಎಷ್ಟು ಜೀವರಾಶಿಗಳಿದೆ ಅಷ್ಟು ಆಸನ ಇದೆ, ಅದೆಲ್ಲ ಮಾಡ್ತಾ ಟೈಮ್ ವೇಸ್ಟ್ ಮಾಡಬೇಡ ಅಂತ ಹೇಳುತ್ತೆ. ನಿನಗೆ ಯಾವ ಒಂದು ಆಸನ ಸೂಟಬಲ್ ಆಗಿರಬೇಕು, ಅದು ಕನಿಷ್ಠ ಪಕ್ಷ 2.5 ಗಂಟೆಯಿಂದ 3 ಗಂಟೆ ತನಕ ಸ್ಟೇಬಲ್ ಆಗಿ ಅದರಲ್ಲಿ ಇರಬೇಕು ನೀನು, ಕಂಫರ್ಟ್ ಆಗಿ. ಅದನ್ನು ಆಸನ ಸಿದ್ಧಿ ಅಂತ ಕರೀತಾರೆ. ಇವಾಗ ಏನಾಗಿದೆ ಅಂದರೆ, ನಾವು 1 ನಿಮಿಷದಲ್ಲಿ 108 ಸೂರ್ಯ ನಮಸ್ಕಾರ ಮಾಡಬೇಕು, ಅದು ಅಡ್ವಾನ್ಸ್ಮೆಂಟು. ಬಟ್ ನಿಜವಾದ ಅಡ್ವಾನ್ಸ್ಮೆಂಟ್ ಏನು ಅಂದರೆ, ಒಂದು ದಿನ ಪೂರ್ತಿ 1 ಸೂರ್ಯ ನಮಸ್ಕಾರ ಮಾಡಿ ಮುಗಿಸ್ಬಾರ್ದು, ಅಷ್ಟು ಸ್ಲೋ ಪ್ರೋಸೆಸ್ ಇರಬೇಕು. ನಾವು ಎಷ್ಟು ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಸಮಯ ಅದರಲ್ಲಿ ಸ್ಟೇಬಲ್ ಆಗಿರ್ತೀವಿ ಅನ್ನೋದು ಮುಖ್ಯ. ದ ವೆರಿ ಮೀನಿಂಗ್ ಆಫ್ ಆಸನ ಅಂದರೆ ಏನು ಅಂದರೆ, ಅದು ಸ್ಥಿರವಾಗಿರಬೇಕು, ಆ ಒಂದು ಸ್ಥಿತಿಯಲ್ಲಿ ಸ್ಥಿರವಾಗಿರಬೇಕು, ಮತ್ತೆ ಸುಖವಾಗಿರ್ಬೇಕು, ಕಷ್ಟಪಡಬಾರ್ದು. ಈಗ ಯೋಗ ಟೀಚರ್ ಪಾಪ ಅವ್ರು ಮ್ಯಾಟಲ್ಲಿ ಕೂತ್ಕೊಳ್ಳೋದೇ ಇಲ್ಲ, ಅವ್ರು ಶಿಷ್ಯನ ತಲೆ ಮೇಲೆ ಕೂತಿರ್ತಾರೆ, ಬೆನ್ನ ಮೇಲೆ ಕೂತಿರ್ತಾರೆ, ಹಾಕೊಂಡು ತುಳಿತಾ ಇರ್ತಾರೆ. ನಾ ಹೇಳ್ತಾ ಇರೋದು ಪಾಪ ಹಾಗೆಲ್ಲ ಮೈ ಬಗ್ಸಕ್ಕೆ, ಮೈ ಬೆಂಡ್ ಮಾಡ್ಸಕ್ಕೆ, ದೈಹಿಕವಾಗಿ ಅವರನ್ನ ಹಾಗೆ ಮಾಡಬಾರ್ದು ಅಂತ ಯೋಗಶಾಸ್ತ್ರ ಹೇಳುತ್ತದೆ. ಮತ್ತೆ ಇವನ್ ಹಠಯೋಗ ಹೇಳ್ತದೆ, ನನ್ನ ಮಾತಲ್ಲ, ಹಠಯೋಗ ಹೇಳ್ತದೆ ಪ್ರಯಾಸವನ್ನು ಮಾಡಬೇಡ ಅಂತ. ಆಯುರ್ವೇದ ಹೇಳುತ್ತೆ ಅದನ್ನು. ಇವಾಗ ಚಿಕ್ಕ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ 30 ವರ್ಷ 32 ವರ್ಷ, ಏನಕ್ಕೆ ಹಾರ್ಟ್ ಅಟ್ಯಾಕ್ ಬರೋದು? ತುಂಬ ಜನ ಅಂದ್ಕೊಂಡಿದ್ದಾರೆ ವ್ಯಾಯಾಮ ಮಾಡದೇ ಇದ್ರೆ ಹಾರ್ಟ್ ಅಟ್ಯಾಕ್ ಬರುತ್ತದೆ ಅಂತ. ವ್ಯಾಯಾಮ ಮಾಡದೇ ಹೊಟ್ಟೆ ಬಿಟ್ಕೊಂಡು 50 ವರ್ಷ ಆದ್ರೂ ಬದುಕ್ತಾನೆ. ಅಲ್ಲ, ಜಿಮ್ ಮಾಡೋರೆ ಎಷ್ಟೊಂದು ಜನ ಆ ಟೈಮಲ್ಲೇ ಜಿಮ್ ಮಾಡೋದು ತಪ್ಪು ಅಂತಲ್ಲ, ಆರೋಗ್ಯ ಶಾಸ್ತ್ರ ಸ್ಪಷ್ಟವಾಗಿ ಹೇಳ್ತದೆ, ಆಯುರ್ವೇದನೂ ಹೇಳುತ್ತೆ, ಯೋಗಶಾಸ್ತ್ರ ಸ್ಪಷ್ಟವಾಗಿ ಹೇಳ್ತದೆ ಇದನ್ನು. ವ್ಯಾಯಾಮ ಮಾಡದೇ ಇರೋದು ಎಷ್ಟು ಅನಾರೋಗ್ಯಕರವೋ ಹಾಗೆ ನನ್ನ ಶಕ್ತಿ ಮೀರಿ ನಾನು ವ್ಯಾಯಾಮ ಮಾಡೋದು ಹಾರ್ಟ್ ಅಟ್ಯಾಕ್ ಅಲ್ಲದ ಕಾರಣ ಆಗ್ತದೆ. ಇಲ್ಲಿ ಬೆವರು ಬಂತು, ಕಂಕಳು ಬೆವರು ಬಂತು ಅಂದರೆ ಇಮಿಡಿಯೇಟಾಗಿ ಸ್ಟಾಪ್ ಮಾಡಿ ರೆಸ್ಟ್ ಮಾಡಿ ಹಾರ್ಟ್ ಬೀಟು ಅಂದರೆ ಲೆವೆಲಿಗೆ ಬಂದ ಮೇಲೆ ಮತ್ತೆ ವ್ಯಾಯಾಮ ಮಾಡಬೇಕು. ಇವತ್ತು ಗರಡಿ ಮನೆ ಕುಸ್ತಿ ಪೈಲ್ವಾನ್ಸ್ ಎಲ್ಲ ಯಾರು 6 ಪ್ಯಾಕ್ ಹೆಂಗಿರ್ತಾರೆ ಅವರು, ಈಗ ಸುಮೋ ಪ್ಲೇ ಮಾಡ್ತಾರೆ, ಹೇಗಿರ್ತಾರೆ ಕುಸ್ತಿ ಪೈಲ್ವಾನ್ಗಳು. ಸೊ ಪ್ರತಿಯೊಂದು ಬಾಡಿಗೆ ನೇಚರ್ ಅಂತ ಇರ್ತದೆ, ಅದನ್ನು ನಾವು ಡಿಸ್ಟರ್ಬ್ ಮಾಡಬಾರ್ದು. ಅದಕ್ಕೆ ಯೋಗಶಾಸ್ತ್ರ ಹೇಳ್ತದೆ, ನೀನು ಆಸನವನ್ನು ಎಷ್ಟು ಕೌಂಟ್ ಮಾಡ್ತೀನಿ ಅನ್ನೋದು ಅಡ್ವಾನ್ಸ್ಡ್ ಅಲ್ಲ. ಈಗ LKG ಮಕ್ಕಳಿಗೆ 20 ಸಬ್ಜೆಕ್ಟ್ ಇರುತ್ತೆ ಅಲ್ವಾ, ಆರ್ಟು ಕ್ರಾಫ್ಟು ಅದು ಇದು ಅಂತ ಮಾಡೋದಲ್ಲ, ಅಪ್ಪ ಅಮ್ಮಂದಿರು ಹೋಮ್ವರ್ಕ್, ಅದು ಬೇರೆ ವಿಷಯ. ಬಟ್ ಆದರೆ ಅಷ್ಟು ಸಬ್ಜೆಕ್ಟ್ ಇರ್ತವೆ. ನಾವು 10th ಹೋದಾಗ 6 ಬರ್ತದೆ, PUCಗೆ ಹೋದಾಗ 4 ಇರ್ತದೆ ಅಲ್ವಾ,
ಬ್ಯಾಚುಲರ್ಸ್ಗೆ ಹೋದಾಗ 3, 2, 1, PhD ಹೋದಾಗ ಒಂದರಲ್ಲಿ ಒಂದು ಸಬ್ಜೆಕ್ಟ್ ಇರ್ತದೆ. ಹಾಗೆ ಅಂತ ಟಾಪಿಕ್ ಇರುತ್ತೆ. ಹಾಗೆ ಯೋಗವೂ ಹಾಗೆ ನಾವು ಮೇಲೆ ಹೋಗ್ತಾ 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 ಆಸನ ಸೆಲೆಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ, ಡ್ಯೂರೇಷನ್ ಜಾಸ್ತಿ ಆಗ್ತಾ ಹೋಗಬೇಕು, ಮತ್ತು ಸ್ಟೇಬಲ್ ಆಗಿರಬೇಕು, ಕಂಫರ್ಟ್ ಆಗಿರಬೇಕು. ಅನ್ಕಂಫರ್ಟ್ ಆದರೆ ಯು ಶುಡ್ ರೆಸ್ಟ್, ಅಗೇನ್ ಸ್ಟಾರ್ಟ್ ಬ್ಯಾಕ್. ಈ ಪ್ರೊಸೆಸ್ ಆಸನದ ಬಗ್ಗೆ ಹೇಳ್ತೀನಿ. ತುಂಬಾ ವಿಷಯ ಇದೆ, ಇಷ್ಟು ಅರ್ಥ ಮಾಡ್ಕೊಳ್ಳಿ ಸಾಕು. ಬಗ್ಗೆ ಹಾಗೆ ಆಸನ, ಪ್ರಾಣಾಯಾಮ, ನೆಕ್ಸ್ಟ್ ಪ್ರಾಣಾಯಾಮ ಬರ್ತದೆ. ಪ್ರಾಣಾಯಾಮನ ಉಸಿರಾಟದ ಪ್ರಕ್ರಿಯೆ ಅಲ್ಲವೇ ಅಲ್ಲ. ಹಠ ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸಯೋರ್ ಗತಿವಿಚ್ಛೇದ ಪ್ರಾಣಾಯಾಮ ಅಂತ ಸೂತ್ರ ಅದು. ಉಸಿರಿಗೆ 3 ಅವಸ್ಥೆ ಇದೆ. ಉಸಿರು ಹೊರಗೆ ಹೋಗ್ತದೆ, ಉಸಿರು ಒಳಗೆ ಹೋಗ್ತದೆ. ಇದು ತಾನಾಗೆ ಆಗ್ತದೆ. ನಾವು ಮಾಡ್ತಾ ಇದೀವಾ? ಇಲ್ಲ. ನ್ಯೂಸ್ ನೋಡ್ತಾ ಉಸಿರಾಡೋದು ಮರ್ತು ಬಿಟ್ರೆ ಎಷ್ಟು ಜನ ಮೇಲೆ ಹೋಗ್ಬೇಕು ಅಲ್ವಾ? ಅದು ನಾವು ಮಾಡ್ತಾ ಇಲ್ಲ, ಅದು ಆಗ್ತಾ ಇದೆ. ನಿದ್ರೆಯಲ್ಲೂ ಆಗ್ತಾ ಇದೆ, ಕೋಮಾದಲ್ಲೂ ಆಗ್ತಾ ಇರ್ತದೆ. ಸಹಜ ಪ್ರಕ್ರಿಯೆ. ಇದನ್ನು ನಾವು ಮಾಡೋದಲ್ಲ. ಇವು ಯೋಗ ಸೆಂಟ್ರಿಗೆ ಹೋಗ್ಬಿಟ್ಟು ಇದನ್ನ ಮಾಡ್ಬಿಟ್ಟು ಪ್ರಾಣಾಯಾಮ ಮಾಡ್ತಿದ್ದೀವಿ ಅಂತ ಅನ್ಕೊಳ್ತೀವಿ. ಅಲ್ಲ, ಉಸಿರಿಗೆ ಇನ್ನೊಂದು ಅವಸ್ಥೆ ಇದೆ, ಉಸಿರಾಡದ ಅವಸ್ಥೆ, ಕುಂಭಕ ಅಂತ ಕರಿತೀವಿ. ಕುಂಭಕ, ಅದನ್ನ ಪ್ರಾಣಾಯಾಮ ಅಂತ. ಅಂದ್ರೆ ನಾನು 3 ಗಂಟೆ 1 ಗಂಟೆ ಪ್ರಾಣಾಯಾಮ ಮಾಡಿದೆ ಅಂದ್ರೆ 1 ಗಂಟೆ ಉಸಿರಾಡಿಲ್ಲ ಅಂತ ಅರ್ಥ. ಅಂದ್ರೆ ಈ ದೇಹ, ಮನಸ್ಸು, ಉಸಿರು 3 ಇಂಟರ್ಲಿಂಕ್ಡ್. ಯಾವಾಗ ದೇಹ ಅಲ್ಲಾಡುತ್ತೆ ಆಗ ಉಸಿರು ಅಲ್ಲಾಡುತ್ತೆ, ಯಾವಾಗ ಉಸಿರು ಅಲ್ಲಾಡುತ್ತೆ ಆಗ ಮನಸ್ಸು ಅಲ್ಲಾಡುತ್ತೆ. ಇದು 3ರಲ್ಲಿ ಒಂದು ನಿಂತರೆ ಎಲ್ಲ ನಿಲ್ತದೆ. ದೇಹ, ಉಸಿರು, ಮನಸ್ಸು. ಅದಕ್ಕೆ ಉಸಿರನ್ನ ಹಿಡಿದಾಗ ಮೈಂಡ್ ಕಾಮ್ ಆಗೋದು. ಬಟ್ ಉಸಿರನ್ನ ಹಿಡಿಬೇಡ ಅಂತ ಹೇಳುತ್ತೆ ಹಠ ತಂತ್ರ. ನಮ್ಮಲ್ಲಿ ಹೇಳ್ತಾರೆ, ಹೇಗೆ ಕ್ರೂರ ಮೃಗಗಳು ಒಬ್ಬನನ್ನು ಕೊಂದು ತಿಂದು ಹಾಕಿಬಿಡುತ್ತಲ್ಲ, ಹಾಗೆ ಪ್ರಾಣಾಯಾಮ ತಪ್ಪಾಗಿ ಉಸಿರಾಡುವ ಸಾಧಕನನ್ನು ತಿಂದು ಹಾಕಿಬಿಡುತ್ತೆ ಅಂತ ಹೇಳುತ್ತೆ. ಸರ್ವ ರೋಗ ಸಮುದ್ಭವ ಅಂತ ಹೇಳುತ್ತೆ. ಹಾಗಾದ್ರೆ ಈ ಕುಂಭಕ ಅಂತಂದ್ರೆ ಏನು? ಈ ಪ್ರಾಣಾಯಾಮ ಅಂತಂದ್ರೆ ಕುಂಭಕ, ಉಸಿರನ್ನ ಹೋಲ್ಡ್ ಮಾಡೋದು, ರಿಟೆನ್ಷನ್. ಕುಂಭಕ ಅಂದ್ರೆ ಹಿಡಿದಿಟ್ಕೊಳ್ಳೋದು, ಕುಂಭಕ ಹೋಲ್ಡ್ ಮಾಡೋದು. ಅದನ್ನೇ ಪ್ರಾಣಾಯಾಮ ಅಂತ ಕರೀತಾರೆ. ಇದರಲ್ಲಿ ಹಠಯೋಗದಲ್ಲಿ ಕುಂಭಕ ಅಂತ ಕರೆದರೆ, ಅಷ್ಟಾಂಗ ಯೋಗದಲ್ಲಿ ಪ್ರಾಣಾಯಾಮ ಅಂತ ಕರೀತಾರೆ ಅದನ್ನ. ಇದನ್ನ ಮಾಡಲಿಕ್ಕೆ ದೇಶ, ಕಾಲ ನೋಡಬೇಕು, ಮತ್ತೆ ಆ ವ್ಯಕ್ತಿಯ ಶಕ್ತಿ, ಆಯಸ್ಸು, ಏಜು, ಇವು ಪರಿಗಣನೆ ಬರಬೇಕು. ಅವನ ಆರೋಗ್ಯ ಸ್ಥಿತಿ ಪರಿಗಣನೆ ಬರಬೇಕು. ಅಷ್ಟು ಮಾತ್ರ ಅಲ್ಲ. ಈಗ ಎಕ್ಸ್ಪೆರಿಮೆಂಟ್ ಮಾಡ್ಬಿಡೋಣ 1 ನಿಮಿಷ. ಈಗ ಉಸಿರಾಡ್ತೀವಿ ನೋಡಿ, ಗಮನಿಸಿ. ಹೌದು. ಈಗ ಯಾವ 2 ಮಗು ಉಸಿರು ಬರ್ತಾ ಇದೆ ಗಮನಿಸಿ. 2ರಲ್ಲೂ ಬರ್ತಾ ಇದೆ. ಕರೆಕ್ಟಾಗಿ ಗಮನಿಸಿ. AC ಜೋರಾಗಿ ಬರ್ತದೆ. ಕರೆಕ್ಟಾಗಿ ಗಮನಿಸಿ. ಒಂದು ಪ್ರೀಡಾಮೆಂಟ್ ಆಗಿರುತ್ತೆ ನೋಡಿ, ಯಾವ್ದು ಅಂತ ಹೇಳಿ. ಒಂದು ಫೋರ್ಸ್ ಇರುತ್ತೆ. ಯಾವ್ದಿದೆ? ರೈಟು. ಸೊ ಯು ಆರ್ ರೆಡಿ ಫಾರ್ ಫಿಸಿಕಲ್ ಆಕ್ಷನ್. ನಾವು ಈಗ ಮೆಂಟಲ್ ಆಕ್ಟಿವಿಟಿ ಮಾಡಿದ್ರೆ ಕೋಆಪರೇಟ್ ಮಾಡಲ್ಲ ಅದು. ಬಾಡಿನ ಮೂವ್ ಮಾಡು ಅಂತ ಹೇಳ್ತಾ ಇದೆ ಬಾಡಿ ಅದನ್ನ. ಮತ್ತೆ ಈಗ ನೀವು ತಿನ್ಬೇಕಾಗಿದ್ದ ಆಹಾರ ಸಾಲಿಡ್ ಫುಡ್. ಹಸಿವಾದಾಗ ಸಾಲಿಡ್ ಫುಡ್ ತಿನ್ಬೇಕು ಅಂತ. ಈಗ ನೀವು ಲಿಕ್ವಿಡ್ ಫುಡ್ ತಿಂದ್ರೆ IBS, ಇರಿಟಬಲ್ ಬೌಲ್ ಸಿಂಡ್ರೋಮ್, ಏನು ಆಸಿಡಿಟಿ ಅದೆಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಹೀಗೆ ಒಂದು ಉಸಿರು ಅಂದರೆ ಇದು ಒಂದೇ ಥರ ಇರೋಲ್ಲ, ಶಿಫ್ಟ್ ಆಗ್ತಾ ಇರುತ್ತೆ 90 ಮಿನಿಟ್ಸ್ಗೆ ಒಂದ್ಸತಿ. ಇಫ್ ಆರ್ ಹೆಲ್ದಿ, ಇದು ತಿಥಿ ನಕ್ಷತ್ರಕ್ಕೆ ಶಿಫ್ಟ್ ಆಗುತ್ತೆ. ಚಂದ್ರನ ಪರಿಗಣನೆ ಮೇಲೆ ಇದು ಬದಲಾಗ್ತಾ ಹೋಗುತ್ತೆ. ಸೊ ವೆರಿ ಡೀಪರ್ ಸೈನ್ಸ್, ಸ್ವರವಿದ್ಯೆ ಅಂತ ಕರೀತಾರೆ ಇದನ್ನ. ಇವೆಲ್ಲ ತಿಳ್ಕೊಂಡು ಅಷ್ಟು ಮಾತ್ರ ಅಲ್ಲ, ನೀವು ಸುಮ್ಮನೆ ಬಲಗೈ ಎತ್ಬಿಟ್ಟು ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಲಿ ಮನೇಲಿ ಕೂತ್ಕೊಂಡು. ಬಲಗಾಲಿ ಎತ್ತಿ ಉಸಿರು ಗಮನಿಸಿ, ಶಿಫ್ಟ್ ಆಗುತ್ತೆ. ಬೇಡ, ಈ ಕೈ ಇದೆಯಲ್ಲ ಹೀಗಿದೆಯಲ್ಲ, ಹೀಗೆ ಮಾಡಿ ಶಿಫ್ಟ್ ಆಗುತ್ತೆ, ಹೀಗೆ ಮಾಡಿ ಶಿಫ್ಟ್ ಆಗುತ್ತೆ. ಅಂದರೆ ಬಾಡಿ ಮೂವ್ಮೆಂಟ್ ಇಷ್ಟಾದರೆ, ಈಗ ಸುಮ್ಮನೆ ಈಗ ಸ್ಟ್ರೆಸ್ ಆಗತ್ತೆ ನೋಡಿ. ಹೌದು. ಉಸಿರು ಬ್ರೆತ್ಲೆಸ್ನೆಸ್ ಬರುತ್ತೆ, ಗಮನಿಸಿದ್ದೀರಾ? ಈಗ ತುಂಬ ಜನ ಅಸ್ತಮ ಅಂತ ಹೋಗ್ತಾರೆ, ಚೋಕ್ ಆಗುತ್ತೆ ಅವ್ರಿಗೆ, ಪ್ಯಾನಿಕ್ ಅಟ್ಯಾಕ್ ಆಗ್ತದೆ. ಅವರಿಗೆ ಲಂಗ್ಸಲ್ಲಿ ಏನು ಪ್ರಾಬ್ಲಮ್ ಇರಲ್ಲ, ನ್ಯೂಮೋನಿಯಾ ಇರಲ್ಲ, ಬಟ್ ಚೋಕ್ ಆಗ್ತಿರುತ್ತೆ. ಯಾಕಂದರೆ ಎಮೋಷ್ನಲ್ ಚೋಕ್ ಲಂಗ್ಸ್ನ ಚೋಕ್ ಮಾಡುತ್ತೆ. ಈಗ ಹಾರ್ಟ್ ಅಟ್ಯಾಕ್ ಆಗಬೇಕು ಅಂದರೆ ಕೊಲೆಸ್ಟ್ರಾಲ್ ಹಾರ್ಟಲ್ಲೇ ಇರಬೇಕು ಅಂತಿಲ್ಲ, ತಲೆಯಲ್ಲಿ ಕೊಲೆಸ್ಟ್ರಾಲ್ ಇದ್ರೂ ಹಾರ್ಟ್ ಅಟ್ಯಾಕ್ ಆಗ್ತದೆ. ಕೊಬ್ಬು ಒಂದಕ್ಕೆ ಒಂದು ಇಂಟರ್ಲಿಂಕ್ಡ್. ಹೀಗೆ ಈ ಮನಸ್ಸು, ದೇಹ, ಉಸಿರು ಒಂದಕ್ಕೊಂದು ಪೂರಕ. ಅದನ್ನು ಶಾಸ್ತ್ರ ಏನು ಮಾಡುತ್ತೆ? ದೇಹವನ್ನು ಸ್ಥಿರ ಮಾಡು, ಉಸಿರನ್ನು ಸ್ಥಿರ ಮಾಡು. ಉಸಿರನ್ನು ನಾನು ಕಂಡಾಗಿ ಇವತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ಪ್ರಾಣಾಯಾಮ ಮಾಡ್ತಾರೆ. ಇಟ್ಸ್ ಅ ವೆರಿ ಸ್ಕೇರಿಯಸ್ ಥಿಂಗ್. ಈಗ ನಾನು ನೋಡ್ತೇನೆ, ಈ ಮುದ್ರೆ ಡಯಾಬಿಟಿಸ್ ಕಡಿಮೆ ಆಗುತ್ತೆ, ಈ ಮುದ್ರೆ ಹೈಪರ್ ಟೆನ್ಷನ್. ನಾನು ಹೇಳಿದ್ದು ಹೀಗೆ ಮಾಡಿ ರೋಗ ಕಡಿಮೆ ಆಗೋದು ಅಂತಾಗಿದ್ರೆ ಈ ಚರಕ, ಸುಶ್ರುತ, ವಾಗ್ಭಟ ಇವರೆಲ್ಲ ಯಾಕೆ ಗ್ರಂಥಗಳು ಬರಿಬೇಕಿತ್ತು? ಯಾಕೆ ಅಗಸ್ತ್ಯರೆಲ್ಲ ಸಿದ್ಧ ಪರಂಪರೆ ಅಷ್ಟು ಬರಿಬೇಕಿತ್ತು? ಎಲ್ಲ MBBS ಯಾಕೆ ಕಾಲೇಜಿಗೆ ಮುಚ್ಚಿಬಿಡಿ ಹೇಳ್ತೀನಿ ಎಲ್ರದ್ದು. ಯಾಕೆ ಬೇಕಿತ್ತು ಹೀಗೆಲ್ಲ ಮಾಡಿ ರೋಗ ವಾಸಿ ಇಷ್ಟೇ ಮಾಡೋದು ಅಂತಾಗಿದ್ರೆ? ಇವತ್ತು ಯೋಗ ಮುದ್ರೆ ಅಂತ ಕರೀತಾರೆ. ಮೇ ಬಿ ನನಗೆ ಬ್ಯಾಶ್ ಮಾಡಿದ್ರೆ ಮಾಡಲಿ, ಪರವಾಗಿಲ್ಲ. ಯೋಗ ಮುದ್ರೆ ಅಂತ ಕರೀತಾರೆ. ರೆಫರೆನ್ಸ್ ಇರಬೇಕು, ಎವಿಡೆನ್ಸ್ ಇರಬೇಕು. ನಾನು ಮಾತಾಡೋದಕ್ಕೆ ರೆಫರೆನ್ಸ್ ಇರಬೇಕು, ಅಥವಾ ಪ್ರಾಪರ್ ಎವಿಡೆನ್ಸ್ ಇರಬೇಕು. ಈ ಮುದ್ರೆಗಳು ಮಾಡಿ ಈ ರೋಗ ವಾಸಿ ಆಗುತ್ತೆ ಅಂತ ಯಾವುದೋ ಯೋಗಿಕ್ ರೆಫರೆನ್ಸ್ ಇದೆಯಾ? ಇವತ್ತು ನಾಟ್ಯಶಾಸ್ತ್ರದಲ್ಲಿ ಮುದ್ರೆ ಇದೆ,
ಧನುರ್ವಿದ್ಯೆಯಲ್ಲಿ ಮುದ್ರೆ ಇದೆ, ಆಗಮ ಶಾಸ್ತ್ರದಲ್ಲಿ ಮುದ್ರೆ ಇದೆ. ನಾನು ಪ್ರಾಣ ಪ್ರತಿಷ್ಠೆ ಮಾಡಿ ಬಂದೆ ನಮ್ಮ ಜಾಗದಲ್ಲಿ. ಪ್ರಾಣ ಪ್ರತಿಷ್ಠೆ ಮಾಡಬೇಕಾದ್ರೆ ಕೆಲವು ಮುದ್ರೆಗಳಿವೆ, ಎಲ್ಲ ಶಾಸ್ತ್ರದಲ್ಲೂ ಮುದ್ರೆಗಳಿವೆ. ಆದರೆ ಯೋಗ ಮುದ್ರೆ ಅನ್ನೋದು ಏನಿದೆಯಲ್ಲ ಅವು ಫಿಂಗರ್ ಗೆಸ್ಚರ್ಸ್ ಅಲ್ವೇ ಅಲ್ಲ. 99.9% ಆಫ್ ಯೋಗ ಮುದ್ರೆಗಳು ಅದು ಜನರಿಗೆ ಕಾಣದೇ ಇರುವಂಥದ್ದು. ಈಗ ಉದಾಹರಣೆಗೆ ತುಂಬಾ ಗೋಚರವಾಗಿರುವಂಥದ್ದು. ಈಗ ತುಂಬಾ ಜನರಿಗೆ ಈಗ ಶಾಂಭವಿ ಮುದ್ರೆ ತುಂಬಾ ಫೇಮಸ್ ಆಗಿದೆ. ಹೌದು, ಶಾಂಭವಿ ಮುದ್ರೆ ಏನು ಕೈಯಲ್ಲಿ ಮಾಡ್ತೀರಾ? ಐ ಗೆಸ್ಚರ್, ವಜ್ರೋಳಿ, ಸಹಜೋಳಿ, ಅಮರೋಳಿ ಹೀಗೆಲ್ಲ ಬರ್ತದೆ. ಈ ಮುದ್ರೆಗಳು ನಾನು ಮಾಡ್ಲಿಕ್ಕೆ ಹೋಗಲ್ಲ, ನಾನು ಮಾಡಿದ್ರೆ ನೋಡ್ಲಿಕ್ಕೂ ಆಗೋದಿಲ್ಲ, ಅಂತ ಪರಿಸ್ಥಿತಿ ಇರ್ತೀವಿ ನಾವು ಮಾಡಿದ್ರೆ. ಬಟ್ ಇವು ಯೋಗ ಮುದ್ರೆ ಅನ್ನೋಕ್ಕೆ ರೆಫರೆನ್ಸ್ ಕೊಡಬೇಕು. ನಂಗಂತೂ ಸಿಕ್ಕಿಲ್ಲ, ಕೊಟ್ಟರೆ ನಾನು ಒಪ್ಕೊಳ್ತೀನಿ. ಇಷ್ಟವರೆಗೂ ನನಗಂತೂ ಸಿಕ್ಕಿಲ್ಲ. ಅಂದರೆ ಯೋಗ ಮುದ್ರೆ ಅನ್ನುವಂಥದ್ದು ಕೈಯಲ್ಲಿ ತೋರಿಸುವಂತಹ ಯಾವುದೇ ಚಿಹ್ನೆ ಅಲ್ಲ, ಅಥವಾ ಅದು ಅಗೋಚರವಾಗಿ ಇರುವಂಥದ್ದಂತ ನೀವು ಅಂದರೆ ಫಿಸಿಕಲ್ ಲಾಕ್ಸ್. ಈ ಪ್ರಾಣವನ್ನು ಹೋಲ್ಡ್ ಮಾಡಲಿಕ್ಕೆ ನಾವು ಮಹಾಬಂಧ, ಮೂಲಬಂಧ, ಮಹಾಮುದ್ರ, ಈಗೆಲ್ಲ ಕೇಚರಿ ಹೀಗೆಲ್ಲ ಹೇಳ್ತಾ ಹೋಗ್ತಾರೆ. ಶಕ್ತಿ, ಈಗೆಲ್ಲ ಶಕ್ತಿ ಚಾನ, ಇವೆಲ್ಲ ಬೇಕಾದಷ್ಟು ಕ್ರಿಯೆಗಳು, ಮುದ್ರೆಗಳೆಲ್ಲ ಇವೆ. ಬಟ್ ಈ ಮುದ್ರೆಗಳು ಅಂತ ನನಗೆ ಸಿಕ್ಕಿಲ್ಲ. ಯಾರಾದ್ರೂ ಗೊತ್ತಿದ್ದವರಿದ್ರೆ ನನಗೆ ಮಾರ್ಗದರ್ಶನ ಮಾಡ್ಬೋದು. ಬಟ್ ಆದ್ರೆ ಅದು ಮಾಡಿ ರೋಗ ಯಾವುದೇ ಏನೇ ಮಾಡ್ಬೇಕಂತಂದ್ರು ಈ ಅಷ್ಟಾಂಗ ಯೋಗದಲ್ಲಿ ಇರುವಂತಹ ಅಂಗಗಳು ಪ್ರತಿಯೊಂದಕ್ಕೂ ಅದರದೇ ಆದ ವಿಶೇಷತೆ ಇದೆ. ಯಾರು ಗುರುಗಳು ಹೇಳಿದ್ರೇನೆ ಅದರ ಒಂದು ಅಲ್ಲ, ಪಾಪ ಗುರುಗಳೇ ಪಾಠ ಮಾಡ್ತಿರೋದು ಆ ಥರ. ಗುರುಗಳೇ ಪಾಠ ಮಾಡ್ತಾರೆ, ಅವರೇ ಗುರುಗಳೇ. ಈಗ ಯಾರು ಗುರು ಶಿಷ್ಯರೇ ಇಲ್ಲ, ಈಗ ಅದೇ ಸಮಸ್ಯೆ ಆಗಿರೋದು. ಇನ್ನು ಧ್ಯಾನದ ಬಗ್ಗೆ ಹೇಳೋದಾದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ನೆಕ್ಸ್ಟ್ ಪ್ರತ್ಯಾಹಾರ ಬರ್ತದೆ. ಹೌದು, ಇಂದ್ರಿಯಗಳನ್ನ ವಿತ್ಡ್ರಾ ಮಾಡೋದು ಒಳಗಡೆ, ಪ್ರತ್ಯಾಹಾರ. ಆಮೇಲೆ ಧಾರಣ ಒಳಗೆ ಹೋದ್ಮೇಲೆ ದೆನ್ ವಿ ಕ್ಯಾನ್ ಫೋಕಸ್. ಒಂದು ವಿಷಯದ ಬಗ್ಗೆ ಮನಸ್ಸು ಫೋಕಸ್ ಮಾಡೋದನ್ನ ಧಾರಣ ಅಂತ ಕರೀತಾರೆ. ಏಕಾಗ್ರತೆನ. ಮನಸ್ಸು, ನೀವು ಚಂದ ಮಾತು ಹೇಳಿದ್ರಿ. ಅಗ್ರ ಅಂದ್ರೆ ತುದಿ, ಏಕಾಗ್ರ ಅಂದ್ರೆ ಮನಸ್ಸು ಒಂದೇ ತುದಿ ಇದ್ದಾಗ ಅದನ್ನ ಏಕಾಗ್ರ ಅಂತ ಕರೀತಾರೆ. ಮನಸ್ಸು ಬಹುತೇಕ ದುರ್ಬಲವಾದ ಮನಸ್ಸು ಬಹು ಅಗ್ರ ಆಗಿರುತ್ತೆ, ನೂರಾರು ವಿಷಯ ಯೋಚನೆ ಮಾಡ್ತಿರುತ್ತೆ ಸೈಮಲ್ಟೇನಿಯಸ್ ಆಗಿ. ಹೆಲ್ದಿಯಾದ ಮನಸ್ಸು ಏಕಾಗ್ರ ಆಗುತ್ತೆ, ಅದನ್ನ ಧಾರಣ ಅಂತ ಕರೀತಾರೆ. ಧಾರಣ. ಆ ಧಾರಣ ಮಿನಿಮಮ್ 3 hours ಹೋಗ್ಬೇಕು, ದೆನ್ ಇಟ್ ಬಿಕಮ್ ಧ್ಯಾನ. ಧ್ಯಾನದ ಬಗ್ಗೆ ಬರ್ತೀನಿ, ಮಾತಾಡೋಣ ಅಂತೆ. ಇನ್ನು ಧ್ಯಾನ ಮತ್ತೆ ಸಮಾಧಿ, ಈ 2 ಅಂಗಗಳು, ಅದರ ಮಹತ್ವ ತಿಳಿಸ್ಕೊಡೋದಾದ್ರೆ. ಧ್ಯಾನವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಹೇಗೆ ಉಸಿರನ್ನ ಆಡ್ಲಿಕ್ಕೆ ಆಗೋದಿಲ್ವೋ ಅದು ಆಡ್ತಾ ಇದೆ. ನಾವು ಇಷ್ಟು ಸ್ಟೆಪ್ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರಲ್ಲ, ಕಣ್ಣು ಮುಚ್ಚಿಕೊಂಡು ಧ್ಯಾನ, ಅದಲ್ವಾ ಧ್ಯಾನ? ಅದೇ ಈ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣವನ್ನ ನೀವು ಅಚೀವ್ ಮಾಡಿದ್ರೆ ಧ್ಯಾನ ಆಗುತ್ತೆ. ಅದು ಮುಂದಿನ ಹಂತ, ಅದು ಆಗುತ್ತೆ. ಧ್ಯಾನ ಆಗುತ್ತೆ. ಅಂದ್ರೆ ಧ್ಯಾನ ಅಂದ್ರೆ ಮನಸ್ಸು ಒಂದೇ ಕಡೆ ತೈಲಧಾರೆಯಂತೆ ಹರಿಬೇಕು. ಸಮಸ್ಯೆ ಏನು ಗೊತ್ತಾ? ಧ್ಯಾನ ಯಾಕೆ ಮಾಡ್ತೀವಿ ಅಂದರೆ ನನಗೆ ಸ್ಟ್ರೆಸ್ ಇದೆ ಅದಕ್ಕೆ ಧ್ಯಾನ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ಯಾವ ಥರ ಅಂದರೆ, ನನಗೆ ಕಾಲು ಮುರಿದೋಗಿದೆ, ಕಾಲು ಸರಿಯಾಗಕ್ಕೆ ಹೈ ಜಂಪ್ ಮಾಡ್ತೀನಿ ಅನ್ನೋದು ಒಂದೇ. ಹೈ ಜಂಪ್ ಮಾಡೋದು ಯಾರು? ಕಾಲು ನೆಟ್ಟಿಗಿರೋರು. ಹಾಗೆ ಧ್ಯಾನ ಮಾಡಲಿಕ್ಕೆ ಯಾರು ಎಲಿಜಿಬಲ್ ಅಂದರೆ, ಯಾರು ಕಂಪ್ಲೀಟ್ಲಿ ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ ಫಿಟ್, ಅವನು ಮಾತ್ರ ಧ್ಯಾನ ಮಾಡಲಿಕ್ಕೆ ಸಾಧ್ಯ. ಯಾಕೆಂದರೆ ಧ್ಯಾನದಿಂದ ಎಷ್ಟು ಒಳ್ಳೆಯದಾಗುತ್ತೋ ಅಷ್ಟೇ ಕೆಟ್ಟದ್ದು ಆಗ್ತದೆ. ಧ್ಯಾನ ಅನ್ನೋದು ಒಂದು ಕತ್ತಿ ಥರ. ಅದನ್ನು ಅಮ್ಮ ಕುಯ್ದರೆ ಹಣ್ಣು ಕುಯ್ತದೆ, ಪುಟ್ಟ ಮಗು ಹೋಗಿ ಕತ್ತಿ ಇಟ್ಕೊಂಡ್ರೆ ಕೈಕಾಲು ಕುಯ್ಕೊಳ್ತದೆ. ಅದನ್ನು ಹ್ಯಾಂಡಲ್ ಮಾಡೋ ಪಕ್ವತೆ ಬೇಕು. ಈಗ ಉದಾಹರಣೆಗೆ ಒಂದ್ರ ಬಗ್ಗೆ ನೀವು ಫೋಕಸ್ ಮಾಡ್ತೀವಿ ಅಂತ ಹೇಳ್ತೀರಿ ನೀವು. ಈಗ ನನ್ನ ನೋವಿಗೆ ಕಾರಣ ನನ್ನ ದುಃಖ ಅಂದರೆ ಅದಕ್ಕೆ ಪರಿಹಾರ ಇದೆ. ನನ್ನ ನೋವಿಗೆ ಕಾರಣ ಇನ್ನೊಬ್ಬನ ಸುಖ ಅಂದರೆ ಪರಿಹಾರ ಇದೆಯಾ? ನನ್ನ ಹತ್ರ ಏನೋ ಒಂದು ವಸ್ತು ಇಲ್ಲ, ಅದು ನನಗೆ ಬೇಕು ಅನ್ನೋದು ತಪ್ಪೇ ಅಲ್ಲ, ಅಗತ್ಯ ಇದೆ. ಆದರೆ ಜಗತ್ತಲ್ಲಿ ನನ್ನ ಹತ್ರ ಇಲ್ಲದೆ ಇರೋದು ಇನ್ನೊಬ್ಬರ ಹತ್ರ ಏನೋ ಒಂದು ಇದ್ದೇ ಇರ್ತದೆ. ಹೌದು, ಇನ್ನೊಬ್ಬರ ಹತ್ರ ಇರೋದು ನನ್ನ ಹತ್ರ ಇಲ್ಲ ಅಂತ ದುಃಖ ಪಟ್ಟರೆ ನಾನು ಖುಷಿಯಾಗಿರ್ಲಿಕ್ಕೆ ಸಾಧ್ಯವಾ? ಯಾವ ಚಕ್ರವರ್ತಿನ ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನನ್ನ ಹತ್ರ ಇಲ್ಲದೆ ಇರೋದು ಇನ್ನೊಬ್ಬನ ಹತ್ರ ಏನೋ ಒಂದು ಇದ್ದೇ ಇರ್ತದೆ. ಅದಕ್ಕೆ ಶಾಸ್ತ್ರ ಅಲ್ಲಿ ಬರ್ತದೆ, ಯಮನಿಯಮದಲ್ಲಿ ಬರ್ತದೆ, ಅಲ್ಲಿ ಬರ್ತದೆ ಅಷ್ಟೇಯ ಅಂತ. ತನ್ನದಲ್ಲದರ ಬಗ್ಗೆ ಆಸೆ ಪಡಬೇಡ, ಮಾನಸಿಕವಾಗಿ ಪಡಬೇಡ, ದೈಹಿಕವಾಗಿ ಪಡಬೇಡ. ನನ್ನ ಬದುಕಿಗೆ ಏನ್ ಸಿಕ್ಕಿದೆ ಅದು ನನ್ನ ಪಾಲಿಗೆ ಸಿಕ್ಕದ್ದು. ಈ ಒಂದು ಮನಸ್ಥಿತಿ ಇದೆಯಲ್ಲ ತುಂಬಾ ನಮಗೆ ಆನಂದವನ್ನ ಕೊಡುತ್ತದೆ. ಈಗ ಇದನ್ನ ನಾವು ರೂಢಿಸಿಕೊಳ್ಳದೆ ನಾನು ಧ್ಯಾನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ನನ್ನ ಧ್ಯಾನ ಎಲ್ಲವೂ ಕೂಡ ನನ್ನ ಹತ್ರ ಇಲ್ದಿರೋದ್ ಕಡೆ ಅದು ಬೇಕು ಅದು ಬೇಕು ಅದು ಬೇಕು ಹೀಗೆ 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 ಹೋಗಿ ಇನ್ನೂ ಎಂಟ್ಯಾಂಗಲ್ಮೆಂಟ್ ಸಿಕ್ಕಾಕೊಳ್ತಾ ಹೋಗ್ತೀವಿ. ಇನ್ನಷ್ಟು ದುಃಖಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಸೊ ಧ್ಯಾನ ಅನ್ನೋದು ಇಸ್ ಅ ಪ್ರೋಸೆಸ್. ಅದೊಂದು ಟೂಲ್.
ಆ ಕತ್ತಿನ ತಗೊಂಡು ಸರಿಯಾಗಿ ಕೈ ನೆಟ್ಟಿಗಿದ್ರೆ, ಸ್ಟೇಬಲ್ ಆಗಿದ್ರೆ, ಎಮೋಷನಲ್ ಸ್ಟೇಬಲ್ ಇತ್ತು ಅಂತಾದರೆ ಅವ್ನು ಹಣ್ಣು ಕುಯ್ತಾನೆ, ಇಲ್ಲ ಅವನೇ ಚುಚ್ಕೊಳ್ತಾನೆ ಅಷ್ಟೇ. ಟೆನ್ಷನ್ ಇದ್ದಾಗ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಕತ್ತಿ ತಗೊಂಡು ಹಣ್ಣು ಕುಯ್ಯೋದನ್ನು. ಹಾಗೆ ಈ ಧ್ಯಾನ ಮಾಡ್ತೀವಿ ಅಂತ ತುಂಬ ಕ್ಯಾಶುವಲ್ ಆಗಿ ನಾವು ಮಾತಾಡ್ತೀವಿ. ಧ್ಯಾನ ಅನ್ನೋದು ಶಾಂತಿಯನ್ನು ಪಡ್ಕೊಳ್ಳಿಕ್ಕಲ್ಲ, ಸಂಪೂರ್ಣ ಶಾಂತಿಯನ್ನು ಪಡ್ಕೊಂಡ್ಮೇಲೆ ಧ್ಯಾನವನ್ನು ಶುರು ಮಾಡ್ಲಿಕ್ಕೆ ಸಾಧ್ಯ. ಅದು ಸಾಧನ. ಸೊ ಟೂಲ್. ಸೊ ಯಾವಾಗ ಧ್ಯಾನವನ್ನು ನಾವು ನಿರಂತರವಾಗಿ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಆಗ ನಮಗೆ ಮೆಂಟಲ್ ಸ್ಟೇಟ್ ಆಫ್ ಈಕ್ವಿನಿಮಿಟಿ ಸಿಗುತ್ತೆ. ಈಕ್ವಿನಿಮಿಟಿ ಅಂತ ಕರಿತೀವಲ್ಲ, ಅದನ್ನೇ ಸಮಾಧಿ. ದಿ ಅಂದರೆ ಬುದ್ಧಿ. ಬುದ್ಧಿ. ಸೊ ತುಂಬ ಜನ ಈಗ ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ತಾರೆ. ಯಾರಿಗೆ ಪಾಸಿಟಿವ್ ಥಿಂಕಿಂಗ್ ಮಾಡಬೇಕು? ಈಗ ಅಲ್ಲೊಂದು ಹಾವು ಬರ್ತಾ ಇದೆ, ಅದು 4 ಜನಕ್ಕೆ ಕಚ್ಚಿದೆ, ಗೊತ್ತು ಹಾವು ಕಚ್ಚಿದ್ರೆ ಸಾಯ್ತೀವಿ ಅಂತ ಗೊತ್ತು, ಅದು ಏನೂ ಆಗೋದಿಲ್ಲ. ನಾನೀಗ ಮೋಟಿವೇಶ್ನಲ್ ವಿಡಿಯೋ ನೋಡ್ಕೊಂಡ್ಬಂದಿದ್ದೀನಿ, ಅದಕ್ಕೆ ಹೋಗಿ ನಾನು ಮುತ್ತು ಕೊಡ್ತೀನಿ ಅಂದರೆ ಬದುಕಿನ ಕೊನೆಯ ಚುಂಬನ ಅದು. ಸರಿ, ಅರ್ಥ ಆಗ್ತಾ ಇದೆಯಾ? ಅಗತ್ಯಕ್ಕಿಂತ ಹೆಚ್ಚು ಪಾಸಿಟಿವು ಬೇಕಾಗಿಲ್ಲ. ಹಾಗೆ ಅಂತ ಯಾರೊಬ್ಬ ಬಿಳಿ ಬಟ್ಟೆ ಹಾಕೊಂಡು ಮೋಸ ಹಾಕ್ಬಿಟ್ಟ ಅಂದರೆ ಬಿಳಿ ಬಟ್ಟೆ ನೋಡಿದಾಗೆಲ್ಲ ಟೆನ್ಷನ್ ಮಾಡ್ಕೊಳ್ಳೋದು, ಮೋಸ ಇವನು ಮಾಡ್ತಾನೆ ಅವನು ಮಾಡ್ತಾನೆ ಅಂತ. ಆಗ ನೆಗೆಟಿವ್ ಬೇಕಾಗಿಲ್ಲ. ಬೀಯಿಂಗ್ ನ್ಯೂಟ್ರಲ್ ಇಸ್ ಯೋಗ. ಒಂದು ಸಮಯವನ್ನು, ಒಂದು ವಿಷಯವನ್ನು, ಒಂದು ಸಂದರ್ಭವನ್ನು ಅದು ಹೇಗಿದೆಯೋ ಅದನ್ನು ಹಾಗೆಯೇ ನೋಡುವ ಪಕ್ವತೆ. ಪಾಸಿಟಿವ್ ಯಾಕೆ ನೋಡಬೇಕು, ಯಾಕೆ ನೆಗೆಟಿವ್ ನೋಡಬೇಕು? ಇರೋ ಥರ ನೋಡೋಣ, ಹೌದಾ? ಹಾವಾಗಿದ್ದರೆ ಅದನ್ನು ದೂರ ಬಿಡೋಣ. ಸರಿ, ನಾನು ನಿಮ್ಮ ಮನೆ ನಾಯಿ ಮರಿ ಆದರೆ ಎತ್ತು ಮುದ್ದಾಡಿ. ನಾನೇನು ಹೇಳ್ತೀನಿ ಅಂದರೆ, ಇದು ಯೋಗ ಸ್ಥಿತಿ. ವಸ್ತುವನ್ನು, ಜಗತ್ತನ್ನು ಹೇಗಿದೆಯೋ ಅದನ್ನು ಸಮಾಧಿ. ಆಗ ಆಕ್ಸಿಡೆಂಟ್ ಆಗೋದಿಲ್ಲ. ಅಂದರೆ ಇವತ್ತಿನ ಒಂದು ಜೀವನದಲ್ಲಿ, ಬದುಕಿನಲ್ಲಿ ಇಷ್ಟು ಅಂಗಗಳನ್ನು ಹೇಗೆ ನಾವು ಅಳವಡಿಸ್ಕೊಳ್ಬೇಕು ಪ್ರತಿಯೊಬ್ಬ ಮನುಷ್ಯ? ಏನು ಹೇಳ್ತೀರಿ? ಅದೇ, ಈಗ ಸಮಾಧಿ ಬೇಕೇ ಬೇಕಲ್ವ? ಕಾರ್ ಓಡಿಸ್ಬೇಕಾದ್ರೆ ಕಾರ್ ಓಡಿಸ್ತಾ ಇದ್ದೀವಿ, ಸಮಾಧಿ ಬೇಕು. ನಾವು ಮಾತಾಡ್ತಾ ಇದ್ದೀವಿ, ನಿಮ್ಮ ಮನಸ್ಸು ಆಚೆ ಹೋದರೆ ನಿಮ್ಗೆ ಆ ಫೋಕಸ್ ಬೇಕೇ ನಿಮಗೆ. ಅದನ್ನು ನೀವು ಪ್ರಾಪರಾಗಿ ಅಚೀವ್ ಮಾಡಬೇಕು. ಅಂದರೆ ಕಂಪ್ಲೀಟ್ ಮ್ಯಾನ್ ಅಂತ ಹೇಳ್ತೀವಲ್ಲ, ನನ್ನ ಸಂಪೂರ್ಣ ಪೊಟೆನ್ಷಿಯಲ್ ನನಗೆ ಅನ್ಲಾಕ್ ಆಗಬೇಕು ಅಂದರೆ ಈ ಅಷ್ಟಾಂಗ ಯೋಗ ಸಹಾಯ ಮಾಡುತ್ತೆ. ನೀವು ಸಂಪೂರ್ಣ ಎಲ್ಲ ಕಾಡಿಗೆ ಹೋಗಿ ಅಂತ ಹೇಳ್ತಾ ಇಲ್ಲ. ಒಂದು ಸಮಾಜದ ಒಟ್ಟಿಗೆ ಹೇಗೆ ಬಿಹೇವ್ ಮಾಡಬೇಕು ಅನ್ನೋ ಡಿಸಿಪ್ಲಿನ್, ನನ್ನ ಒಳಗೆ ಒಂದು ಡಿಸಿಪ್ಲಿನ್ ಬೇಕು. ಇದನ್ನು ರೂಢಿಸ್ಕೊಳ್ಳೇಬೇಕು. ನೀವು ಎಂಥ ದೊಡ್ಡವನಾಗಿರು, ನಿನಗೆ ಡಿಸಿಪ್ಲಿನ್ ಇಲ್ಲದೆ ನೀವು ಮೇಲೆ ಹೋಗ್ತೀಯ ಅಂದರೆ ಅದು ಕೆಳಗೆ ಬೀಳಲಿಕ್ಕೆ ಅಂತಲೇ ಅರ್ಥ. ಎಷ್ಟು ಮೇಲಿಂದ ಕೆಳಗೆ ಬೀಳ್ತೀವಿ ಅಷ್ಟು ಜೋರಾಗಿ ಏಟಾಗ್ತದೆ. ಮೇಲೆ ಹೋದಾಗೆಲ್ಲ ಏಟುಗಳು ಜಾಸ್ತಿ ಆಗ್ತವೆ ಕೆಳಗೆ ಬಿದ್ದಾಗ. ಆ ಡಿಸಿಪ್ಲಿನ್ ಬೇಕು. ಆಮೇಲೆ ಮಿಕ್ಕಿದೆಲ್ಲ ಇದೆಯಲ್ಲ, ಬ್ರೆತ್ ಹೆಲ್ತ್ ಬೇಕು, ಲಂಗ್ಸ್ ಫೋಕಸ್ ಮಾಡಿ, ಬಾಡಿ ಹೆಲ್ತ್ನ ನೋಡ್ಕೊಳ್ಳಿ, ಎಮೋಷನಲ್ ಹೆಲ್ತು, ಇಂಟೆಲೆಕ್ಚುವಲ್ ಹೆಲ್ತ್ನ, ವೆಲ್ಬೀಯಿಂಗ್ನ, ಹೋಲಿಸ್ಟಿಕ್ ವೆಲ್ಬೀಯಿಂಗ್ ನೋಡ್ಕೊಳ್ಳಿ. ಟ್ಯಾಪ್ ಯುವರ್ ಅನ್ಟ್ಯಾಪ್ಡ್ ಪೊಟೆನ್ಷಿಯಲ್. ಎಲ್ರಿಗೂ ಬೇಕಾಗಿದೆಯಾ? ಈಗ ನೀವು ಅಡುಗೆ ಮಾಡಿ, ಗಾಡಿ ಓಡಿಸಿ, ಆಟೋ ಓಡಿಸಿ, ಏನಾದರೂ ಮಾಡಿ, ಆ ನಿಮಿಷದಲ್ಲಿ ಮನಸ್ಸು ಮಾಡೋ ಕೆಲಸದಲ್ಲಿ ಇರ್ಬೇಕು ತಾನೆ, ಹೌದಾ? ಅಂದ್ರೆ ಅಷ್ಟೇ. ಅದೇ ವಾಸ್ತವದಲ್ಲಿ ನಾವು ಬದುಕಬೇಕು, ಮನಸ್ಸನ್ನ ಆ ವಾಸ್ತವದ ಜೊತೆಗೆ ತೆಗೆದುಕೊಂಡು ಹೋಗಬೇಕು. ಅದೇ ಒಂದು ಸಾಧನ.